ಸರ್ ಆ ಹುಡುಗಿ ಇದ್ದಾಳಲ್ಲ, ಆ ಹುಡುಗಿ ಸರ್ ಸಿಕ್ಕಾಪಟ್ಟೆ ಮಾತು ಸರ್. ಅವಳು ಉಸಿರು ಯಾವಾಗ ಆಡ್ತಾಳೆ ಅನ್ನೋದೇ ಡೌಟು. ಕೆಲಸನೇ ಮಾಡಲ್ಲ, ಯಾವಾಗಲೂ ಮಾತು ಮಾತು ಮಾತು. ಹೌದಾ? ಒಂದು ಕೆಲಸ ಮಾಡಿ, ಆ ಹುಡುಗಿನ ಬೇರೆ ಟೀಮಿಂದ ಆಡಿಸ್ಬಿಡಿ. ಅಂದರೆ ಟ್ರಾನ್ಸ್ಫರ್ ಮಾಡ್ಬಿಡಿ ಇಲ್ಲಿಂದ. ಟ್ರಾನ್ಸ್ಫರಾ? ಹಾಗಂದ್ರೆ ಟ್ರಾನ್ಸ್ಫರ್ ಅಂದರೆ ಟ್ರಾನ್ಸ್ಫರ್ ಕಂಡ್ರಿ, ಅದಕ್ಕೇನಾದ್ರು ಬೇರೆ ಅರ್ಥ ಇರುತ್ತಾ? ಯಾಕೆ ಏನು ಅಂತ ಕೇಳಿ. ಯಾಕೆ ಏನು ನನಗೂ ಗೊತ್ತಿಲ್ಲ, ಆಯಿತಾ? ನೀವು ನನಗೆ ಯಾವ ಡೀಟೇಲ್ಸು ಕೊಡೋದು ಬೇಕಾಗಿಲ್ಲ. ಅವಳನ್ನ ಟ್ರಾನ್ಸ್ಫರ್ ಮಾಡ್ಬಿಡಿ, ನಂಗೆ ಒಂಚೂರು ಕೆಲಸ ಇದೆ, ಬರಲ್ಲ? ಸರ್ ಎಲ್ಲಿ ಟ್ರಾನ್ಸ್ಫರ್ ಮಾಡಲಿ ಸರ್? ಯಾವ ಟೀಮಲ್ಲಿ ಪ್ಲೇಯರ್ಸ್ ಕಮ್ಮಿ ಇರ್ತಾರೋ ಆ ಟೀಮ್ಗೆ ಆಡಿಸ್ರಿ. ಮ್ಯಾನೇಜರ್ ಅಂತೆ, ಮ್ಯಾನೇಜರ್ 12th ಮ್ಯಾನ್ ಆಗೋಕ್ಕೂ ಲಾಯಕ್ಕಿಲ್ಲ ನೀವು. ಇವ್ರು ಯಾರು ಅಂತ ಗೊತ್ತು ತಾನೆ? ನನ್ಗೆ ರಾಮಾಯಣ ಗೊತ್ತು, ರಾಮ ಸೀತಾ ಗೊತ್ತಿಲ್ವಾ ಅಜ್ಜಿ? ಮದುಮಗಳು ಏನಂತ ಕೇಳಿದ್ರೆ ದೇವರ ಗೊಂಬೆನ ತೋರಿಸ್ತಿದ್ಯಲ್ವಾ ಅಜ್ಜಿ? ನಿನಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ. ಈಗ ಸೀತೆ ರಾಮಂಗೆ ಏನಾಗ್ಬೇಕು? ಹೆಂಡತಿ. ನಾನ್ ತಾತಂಗೆ ಏನಾಗ್ಬೇಕು? ಹೆಂಡತಿನೇ. ಅದಕ್ಕೆ ಮದ್ವೆ ಆಗುವಾಗ ನಾನು ಮದುಮಗಳಾಗಿದ್ದೆ, ತಾತ ಮದುಮಗ ಆಗಿದ್ರು. ಅಂದ್ರೆ ಸೀತಮ್ಮನ ರೆಡಿ ಮಾಡಿದ್ರ? ನಾನು ಅವಾಗ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಈಗ್ಲೂ ನೀನ್ ಸೂಪರ್ ಆಗಿದ್ಯಾ. ರೆಡಿ ಮಾಡಿದ್ರ ಮದ್ವೆ ಆಗ್ಬಿಡತ್ತ ಅಜ್ಜಿ? ರೆಡಿ ಆದ್ರೆ ಮದುವೆ ಆದಂಗೆ ಅಲ್ಲ ಬಂಗಾರಿ. ಗಂಡು ಹೆಣ್ಣು ಇಬ್ರು ಹಸೆಮಣೆ ಮೇಲೆ ಕೂತು ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಮದುವೆ ಆದಂಗೆ. ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಅಲ್ವಾ, ಆ ತರನಾ? ಹಾಗೇನೆ. ನಾನು ಯಾವತ್ತೂ ಮದ್ವೆ ನೋಡಿಲ್ಲ, ಬರೀ ಟಿವಿಯಲ್ಲಿ ಅಷ್ಟೇ. ಸೀತಮ್ಮನ್ಗೂ ಹಂಗೆ ಮದ್ವೆ ಆಯ್ತಾ? ಅಪ್ಪ ಮತ್ತೆ ಸೀತಮ್ಮ ಪಕ್ಕ ಪಕ್ಕ ಕೂತ್ಕೊಂಡಿದ್ರಾ? ಹೌದು ಪುಟ್ಟಿ. ನನ್ಗೆ ಸೀತಮ್ಮನ್ ಮದ್ವೆ ನೋಡ್ಬೇಕಂತ ಆಸೆ ಆಗ್ತದೆ. ನಿನ್ ಮಾತು ನಿಜ ಆಗ್ಲಿ ಪುಟ್ಟಿ. ಅಜ್ಜಿ, ಶ್ರೇಯಾಸ್ ಮನೆಯಲ್ಲಿ ಗೊಂಬೆ ಕೂಡಿಸ್ತಿದ್ದಾರೆ, ನಾನು ಕೂಡಿಸ್ಲಾ? ಎಲ್ರನ್ನ ಕರೆದು ನನ್ ಗೊಂಬೆ ತೋರಿಸ್ತೀರಿ. ಸರಿ ಬಂಗಾರಿ, ಸೀತಮ್ಮ ಬರ್ಲಿ, ಆಮೇಲೆ ಎಲ್ಲಾರು ಸೇರಿ ಬೊಂಬೆ ಇಡೋಣ. ಆದ್ರೆ ನಾನೇ ಗೊಂಬೆ ಜೋಡಿಸ್ತೀನಿ. ರಾಮ ಸೀತಾಯಿಂದಾನೇ ಶುರು ಮಾಡ್ತೀನಿ. ವಾವ್,
ನಿನ್ ಡ್ರೆಸ್ ಸಕ್ಕತ್ತಾಗಿದೆ ಕಣೆ. ಥ್ಯಾಂಕ್ ಯು. ಬಾ ಒಂದ್ ಫೋಟೋ ತಗೊಳ್ಳೋಣ. ಎಷ್ಟು ಫೋಟೋ ತಗೋತೀರಮ್ಮ? ನನ್ನ ಫ್ರೆಂಡ್ ಕಂಪನಿಯಲ್ಲಿ ದಿನಕ್ಕೊಂದು ಕಲರ್ ಅಂತ ಡ್ರೆಸ್ ಕೋಡ್ ಮಾಡಿದ್ದಾರೆ ಗೊತ್ತಾ? ಅವ್ಳು ಡೈಲಿ ಸ್ಟೇಟಸ್ ಹಾಕ್ತಾಳೆ. ನೋಡ್ಕೊ, ಇವತ್ತು ನಾನು ಹಾಕ್ತೀನಿ. ಬಾ. ಓಹೋ, ನೀನು ಬಾರಿ ಕಡೆ. ಸಾಕು, ನೀವು ಕ್ಲಿಕ್ ಮಾಡಿ. ಸರಿ. ಹಾಯ್ ಸರ್. ಹಾಯ್. ಹಾಯ್. ಎಲ್ರೂ ಕೆಲಸ ಮಾಡದೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ಛೆ, ಹಾಗೇನಿಲ್ಲ. ಯೂಶಲಿ ಬಾಸ್ಗಳಿಗೆ ಎಂಪ್ಲಾಯಿಗಳು ಈ ಥರ ರಿಲ್ಯಾಕ್ಸ್ಡ್ ಆಗಿರೋದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ಬಾಸ್ ಆಗಿರೋರಿಗೆ. ಅಂದರೆ ಏನರ್ಥ? ನೀವು ಬಾಸ್ ತಾನೆ? ಅಂದರೆ ಬಾಸ್ ಥರ. ಬಾಸ್ ಥರ? ಓ, ಯು ಮೀನ್ ನಮ್ಮ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾರಲ್ಲ, ಹಾಗಾ? ಯಾ. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಹಾಂ? ಐ ಮೀನ್ ಡ್ರೆಸ್ ತುಂಬ ಚೆನ್ನಾಗಿದೆ. ಯೂಶಲಿ ನಿಮ್ಮನ್ನ ಫಾರ್ಮಲ್ಸ್ ಮತ್ತು ಸೂಟಲ್ಲಿ ನೋಡ್ತಾ ಇರ್ತೀನಲ್ಲ, ಫಸ್ಟ್ ಟೈಮ್ ಕುರ್ತಾಲ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೀವು ಅಷ್ಟೇ. ಬಟ್ ನಾನು ಕುರ್ತಾ ಹಾಕಿಲ್ಲ. ಹಬ್ಬ ಅಂತಂದ್ರೆ ಎಲ್ರಿಗೂ ಏನೋ ಗೊತ್ತಿಲ್ಲದೆ ಒಳಗೊಂಥರ ಖುಷಿ, ಒಂಥರ ಸಂತೋಷ. ಎಲ್ರೂ ಖುಷಿಯಾಗಿರೋದನ್ನ ನೋಡೋದೇ ಒಂಥರ ಖುಷಿ. ಲೈಫಲ್ಲಿ ಎಕ್ಸ್ಟ್ರಾ ಏನೂ ಬೇಕಾಗೇ ಇಲ್ಲ. ಇನ್ನು ಮಿಕ್ಕಿದೆಲ್ಲ ನಾವು ಬ್ಯುಸಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಆಡೋ ಒಂದು ನಾಟಕ ಅಂತ ಅನ್ಸುತ್ತೆ. ಮುಖದಲ್ಲಿ ಮೂಡೋ ಒಂದು ಸಣ್ಣ ನಗು, ಮನ್ಸಿಗೆ ಸಿಗೋ ಒಂದು ನೆಮ್ಮದಿ, ಸದಾ ಸಂತೋಷ, ಇಷ್ಟೇ ಜೀವನ ಅಲ್ವಾ? ಸರ್, ಇಷ್ಟು ದಿನ ಈ ಊರಲ್ಲಿ ನನಗೋಸ್ಕರ ಯಾರೂ ಇಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಫಸ್ಟ್ ಟೈಮ್ ಹಾಗನ್ನಿಸ್ತಿಲ್ಲ. ಐ ಮೀನ್ ಈಗಷ್ಟೇ ಪಿ ಜಿಯಿಂದ ಮನೆಗೆ ಶಿಫ್ಟ್ ಆಗ್ತಿದ್ದೀನಲ್ಲ, ಅದಕ್ಕೆ ಜಸ್ಟ್ ಹೇಳ್ಬೇಕನ್ನಿಸ್ತು. ಸರ್, ಸೀತಾ ಅವ್ರು ಇನ್ನೂ ಬಂದಿಲ್ಲ. ಅದು ನೀವೇ ಕೇಳಿದ್ರಲ್ಲ ಎಲ್ಲರೂ ಬಂದಿದ್ದಾರಾ ಅಂತ, ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ. ರಾಮಯ್ಯ, ಇವತ್ತು ನಿನ್ನ ಫ್ರೆಂಡ್ ಬರಲ್ಲ ಅನ್ಸುತ್ತೆ. ಮಗಳು ಯೂನಿಫಾರ್ಮ್ ತೊಳಿಬೇಕು, ಹಬ್ಬದ ಅಡುಗೆಯಲ್ಲಿ ಅಜ್ಜಿಗೆ ಹೆಲ್ಪ್ ಮಾಡಬೇಕು, ವಟಾರದವ್ರನ್ನೆಲ್ಲ ಪೂಜೆ ಕರಿಬೇಕು, ಹಂಗೆ ಅನ್ಕೊಂಡು ಅಲ್ಲೇ ಎದ್ಬಿಡ್ತಾಳ ಅವಳು. ಓಕೆ, ಫೋನ್ ಮಾಡಿ ನೋಡೋಣ ಅವಳು ಬರ್ತಾಳೋ ಇಲ್ವಾ ಅಂತ. ನನ್ನ ಇಂಟ್ಯೂಷನ್ ಪ್ರಕಾರ ಅವ್ರು ಬಂದೇ ಬರ್ತಾರೆ. ಏನ್ ಜ್ಯೋತಿಷಿನ ನೀನು? ನನ್ನ ಪ್ರಕಾರ ಅವಳು ಬರಲ್ಲ. ಬರ್ತಾರೆ. ಸೀತಾ ಬಂದ್ರು. ಏನು ನಿನ್ನ ಇಂಟ್ಯೂಷನ್ ಇಷ್ಟು ಕರೆಕ್ಟ್ ಆಗಿದೆ? ಹರುಷ ಹಾರುತ್ತಿದೆ ಎದೆಯ ತುಂಬ ಪ್ರೀತಿಯೇ ರೆಕ್ಕೆಯಾಗಿ, ಸನಿಹದಲ್ಲೇ ಇರೋ ಸೊಗಸು ಹೀಗೆ ಕಾಯಲಿ ಸ್ಫೂರ್ತಿಯಾಗಿ.
ಅನುರಾಗವೇ ಸೇತುವೆ ಎರಡು ತೀರವೂ ಸೇರಲಿ ഇരുളൊಂದನು ಮೀರಿಸೋ ನಸುಕು ನಿತ್ಯವೂ ಮೂಡಲಿ ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ ಅದನ್ನು ಮೀರಿ ಸಾಗದು ಈ ಜೀವನ ಜನುಮ ಜನುಮ ಸಾಗಲಿ ಬಂಧನ ಸೀತಾರಾಮ ಓ ಸೀತಾರಾಮ ಹ್ಯಾಪಿ ದಸರಾ ಹ್ಯಾಪಿ ದಸರಾ ಸಾರಿ ಸರ್ ಲೇಟ್ ಆಗೋಯ್ತು ಬರೋಷ್ಟರಲ್ಲಿ ಹ್ಯಾಪಿ ದಸರಾ ಸರ್ ಸೇಮ್ ಟು ಯು ಹಾಯ್ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ ಅಣ್ಣ ಹಲೋ ಗುರು ಅಣ್ಣ ಸೀತಾ ಅವರು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರಲ್ವಾ ಲವ್ ಆಗೋಯ್ತಾ ವಾಟ್ ನನಗೆ ನನ್ನ ಉತ್ತರ ಸಿಕ್ತು ಇನ್ಮೇಲೆ ಈ ಹೃದಯ ಸ್ವಲ್ಪ ಜೋಪಾನ್ ಖುಷಿಯಾಗಿರ್ಬೇಕಾದ್ರೆ ಏನಾದರೂ ಗಂಡಾಂತರ ಬರೋದು ಅಂತ ಹೇಳ್ತಾರೆ. ನನಗಿರೋದು ಒಂದೇ ಗಂಡಾಂತರ, ನನ್ನ ಶ್ರೀಮತಿಯವರಾದ ಭಾರ್ಗವಿ ದೇವಿಯವರು. ಅವಳಾಗೋಳೆ ಫೋನ್ ಮಾಡಿ ಬಬ್ಬ ಅಂತ ಬಾಯಿ ಬಡ್ಕೊಳ್ಳೋಕ್ಕಿಂತ ಮುಂಚೆ ನಾನೇ ಫೋನ್ ಮಾಡಿ ಹೇಳ್ಬಿಡೋದು ಒಳ್ಳೇದು. ಹೇಳೋ. ಹೈ, ಇದೇನು ಭಾರ್ಗವಿ ಒಂದೇ ರಿಂಗಿಗೆ ಫೋನ್ ಎತ್ಬಿಟ್ಟೆ? ವಿಷಯ ಹೇಳು. ಈ ವಿಷಯ ಇಲ್ಲದೆ ಫೋನ್ ಮಾಡ್ತಾನ? ನೋಡು, ನೀನು ಪದೇ ಪದೇ ಫೋನ್ ಮಾಡೋ ತೊಂದರೆ ತಗೋಬೇಡ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ನೀನು ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿದೆ, ನೀನೇನು ತಲೆ ಕೆಡಿಸ್ಕೋಬೇಡ. ಅಂದರೆ ಅವಳನ್ನ ಆ ಹುಡುಗಿನ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ನೋಡು, ಇವತ್ತು ನಾನು ಸ್ವಲ್ಪ ಹಬ್ಬದ ಬ್ಯುಸಿಲಿರ್ತೀನಿ, ಸೊ ಹಾಗಾಗಿ ನಿನಗೆ ಫೋನಿಗೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಈಗಲೇ ವಿಷಯ ಹೇಳ್ಬಿಡೋಣ ಅಂತ ಫೋನ್ ಮಾಡಿದೆ. ಡೋಂಟ್ ವರಿ ಭಾರ್ಗೋ, ಬಿ ಹ್ಯಾಪಿ, ಚಿಲ್, ಬಾಯ್. ಉಫ್ ಪಪ್ಪ. ಹಾಯ್ ಬೇಬಿ. ಓ ಸಾರಿ, ಐ ಆಮ್ ಆನ್ ದ ವೇ ಬೇಬಿ. ಬರ್ತಾ ಇದ್ದೀನಿ ನೋಡಿ, ಪಾಮ್ ಸೌಂಡ್ ಕೇಳಿಸ್ತಿದೆ ನೋಡಿ ಇಲ್ಲಿ. ಹಾಂ, ಇವತ್ತು ಇಡೀ ದಿನ ಫ್ರೀ, ನಿನ್ನ ಜೊತೆಲೇ ಇರ್ತೀನಿ. ಡೆಫಿನೆಟ್ಲಿ ನಮ್ಮ ಮಾಮೂಲಿ ಜಾಗದಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್ ಬೇಬಿ. ಪಾಮ್ ಐ ದೇವಡ, ಬರ್ತಾ ಇದ್ದೀನಿ ಬೇಬಿ, ಬಾಯ್. ಮಿಸ್ಟರ್ ರಾಮ್ ಸರ್, ತಾತ ಬರ್ತಿದ್ದಾರೆ. ಹೌದಾ? ಅಷ್ಟರೊಳಗೆ ಒಪ್ಕೊಂಡ್ಬಿಡು, ಒಟ್ಟಿಗೆ ಗುಡ್ ನ್ಯೂಸ್ ಕೊಟ್ಬೋಣ. ಏನು ಒಪ್ಕೊಳ್ಳೋದು? ಲೆಟ್ ಯು ಲವ್ ಸೀತ್. ತಲೆ ಕೆಟ್ಟಿದೆ ನನಗೆ. ನನಗಲ್ಲ,
ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಸುಮ್ಮನೆ ಏನೇನೋ ಹೇಳ್ಬೇಡ ಮರೆ. ಆಯ್ತಪ್ಪ, ನಿನಗೆ ಲವ್ ಗಿವು ಏನೂ ಇಲ್ಲ ಅಂತಂದ್ರೆ ಹೋಗಿ ಸೀತಾ ಅವ್ರ ಹತ್ರ ಮಾತಾಡು. ಮಾತಾಡ್ತೀನಿ. ದಿನ ಮಾತಾಡಲ್ವಾ? ದಿನ ಮಾತಾಡೋದು ಬೇರೆ, ಇವತ್ತು ಮಾತಾಡೋದು ಬೇರೆ. ನೀವು ಸೀರಿಯಲ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿ ನೋಡೋಣ. ಬಿಗ್ ಡೀಲ್, ಹೇಳ್ತೀನಿ. ಅಷ್ಟು ಸುಲಭ ಅಲ್ಲಮ್ಮ, ಟ್ರೈ ಮಾಡು ನೋಡೋಣ. ನೀನು ಅಕಸ್ಮಾತು ಸಲೀಸಾಗಿ ಹೇಳಿದೆ ಅಂತಂದರೆ ನಿನಗೆ ಅವ್ರ ಮೇಲೆ ಯಾವ ಇಮೋಷನ್ಸು ಇಲ್ಲ ಅಂತ ಅರ್ಥ. ಅಕಸ್ಮಾತ್ ಹೇಳಕ್ಕೆ ಒದ್ದಾಡಿದೆ ಅಂತಂದರೆ ಅಣ್ಣಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ. ನಮಸ್ಕಾರ ತಾತ. ಲುಕಿಂಗ್ ಗುಡ್. ಎಲ್ಲ ಅವನು ಅಣ್ಣ ಬೇರೆನೇ ಮೂಡಲ್ಲಿದ್ದಾರೆ, ಬನ್ನಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಏನು ಪೂಜೆ ಆಯ್ತಾ? ನಮ್ಮಟ್ಟಿಗೆ ಆಯ್ತು, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಓಹೋ, ಮಿಸ್ಟರ್ ರಾಮ್ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ತಾತ. ಸರ್ ಐಮ್ ಫೈನ್ ಸರ್. ಹ್ಯಾಪಿ ದಸರಾ ಸರ್. ನಗ್ನಗ್ತಾ ಹೇಳು. ನನಗೆ ಬಹಳ ದಿವಸದಿಂದ ನಿಮ್ಮೆಲ್ಲರ ಜೊತೆ ಹಬ್ಬ ಆಚರಿಸ್ಬೇಕು ಅಂತ ಆಸೆ ಇತ್ತು. ಅದು ಈ ದಿನ ಈಡೇರ್ತು. ನಿಮ್ಮ ಎಲ್ಲರ ಡೆಡ್ ಲೈನು ಟೆನ್ಷನ್ನು ಪಕ್ಕಕ್ಕಿಟ್ಟು ಪೂಜೆ ಮಾಡಿ, ದೇವಿ ಪೂಜೆ ಮಾಡೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಈ ದಿನ ನಿಮ್ಮೆಲ್ಲರೂ ಕೂಡ ಒಂದು ಸಂತೋಷದ ವಿಷಯ ಹೇಳಬೇಕು ಅಂತ ಇದ್ದೀನಿ. ಕಳೆದ 3 ತಿಂಗಳಲ್ಲಿ ನಮ್ಮ ರಿಟರ್ನ್ಸು ಜಾಸ್ತಿ ಆಗಿದೆ. ಅದು ಸಾಧ್ಯ ಆಗಿದ್ದು ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಶ್ರಮ. ಹಾಗಾಗಿ ನಿಮ್ಮ ಸಂಬಳದಲ್ಲೂ ಸ್ವಲ್ಪ ಬದಲಾವಣೆ ಆಗಬೇಕಲ್ವಾ? ಅದಕ್ಕಾಗಿ ಈ ತಿಂಗಳಿಂದ ನಿಮ್ಮ ತಿಂಗಳ ಸಂಬಳವನ್ನು ನಿಮಗೆ ತೃಪ್ತಿ ಆಗುವಷ್ಟು ಹೆಚ್ಚು ಮಾಡ್ತಾ ಇದ್ದೀನಿ. ಏನ್ ರಾಮ್ ಅವ್ರೆ, ಎಲ್ಲರೂ ಸಂಬಳ ಜಾಸ್ತಿ ಆಯ್ತು ಅಂತ ಸಂತೋಷ ಪಡ್ತಾ ಇದ್ರೆ ನೀನು ಸಂತೋಷನೇ ಪಡ್ತಾ ಇಲ್ಲ ಯಾಕೆ? ಗರ್ಭಡ್ದವ್ ತರ ನಿಂತಿದ್ದೀಯಲ್ಲ. ನಂಗೂ ಖುಷಿನೇ ಸರ್. ನಗನಗ್ತಾ ಹೇಳಪ್ಪ. ಐ ಆಮ್ ವೆರಿ ಹ್ಯಾಪಿ ಸರ್. ಸರ್ ಅವ್ರು ಆಗ್ಲಿಂದ ಹಾಗೆ ಇದ್ದಾರೆ. ಹಾಗೇನಿಲ್ಲ ಸರ್, ನಾರ್ಮಲ್ ಆಗೇ ಇದ್ದೀನಿ. ಪೂಜೆ ಮಾಡೋಣವಾ? ಸೀತಾ ನೀನೇ ಪೂಜೆ ಮಾಡು. ನಾನಾ? ಹ್ಞೂ ಕಣೆ, ನಮ್ಗೆಲ್ರಿಗಿಂತ ನೀನೇ ಜಾಸ್ತಿ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ಯಾ, ನೀನೇ ಮಾಡು. ಬರಮ್ಮ, ಮಾಡಪ್ಪ. ಓಕೆ ಸರ್. ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ, ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ, ಲಲಿತಾಂಗಿ ಶುಭೆ ದೇವಿ ಮಂಗಳೇ, ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ. ಸೂರಿ, ಆರತಿ ತಗೊಂಡಾಯ್ತಾನೆ, ನಡಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಡಿ ಸುಮ್ಮನೆ, ನಡಿ. ಆರತಿ ತಗೊಳ್ಳಿರಾ?
Do you love me?